ಸರಿ ಖುಷಿನ ಹುಡ್ಕೊಂಡು ಹೋಗ್ತೀನಿ. ಅರೆ ಕೊನೆಗೆ ನನಗೆ ಸಿಗೋದು ದುಃಖ, ಬೇಜಾರ್. ದಯವಿಟ್ಟು ಬಾಸು, ನೀವು ಈ ರೀತಿ ಎಲ್ಲ ಮಾತಾಡಕ್ಕೆ ಹೋಗ್ಬೇಡಿ. ನೀವು ಈ ರೀತಿ ಮಾತಾಡೋದನ್ನ ನಾನು ನೋಡ್ತಾ ಇದ್ರೆ ನನಗೊಂಥರ ಆಗುತ್ತೆ ಬಾಸು. ದಯವಿಟ್ಟು ಬಾಸು ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ ಬಾಸು. ಬಾಸು, ಚಂದ್ರಿಕಮ್ಮ ಬರ್ತಾ ಇದ್ದಾರೆ, ಕಂಟ್ರೋಲ್ ಮಾಡ್ಕೊಳ್ಳಿ. ಬಿತ್ತು ಯಾಕೋ, ಏನಾಯ್ತು? ಯಾಕೆ ಊಟಕ್ಕೆ ಬರ್ಲಿಲ್ಲ ನೀನು? ಇಲ್ಲ ಚಂದ್ರು, ನನಗೆ ಯಾಕೋ ಹಸುವಾಗ್ತಿಲ್ಲ, ತಿನ್ನೋ ಮೂಡು ಇಲ್ಲ. ಚಂದ್ರು, ನನಗೆ ನಿನ್ ಮಡ್ಲು ಮೇಲೆ ಮಲ್ಕೋಬೇಕಂತ ಅನಿಸ್ತಾ ಇದೆ. ನಿನ್ ಮಡ್ಲು ಮೇಲೆ ಮಲಗಿಸ್ಕೋತೀಯ? ಪ್ರೀತು, ಯಾಕೋ ಹೀಗೆಲ್ಲ ಕೇಳ್ತಿದ್ಯಾ? ಬಾ ಮಲ್ಕೋ. ತುಂಬಾ ಥ್ಯಾಂಕ್ಸ್ ಚಂದ್ರು. ನಾನು ಸೋತಾಗ, ಕೆಳಗೆ ಬಿದ್ದಾಗ, ನಿನ್ ಮಡ್ಲು ಬೇಕು ಅಂದಾಗೆಲ್ಲ ನನ್ನನ್ನ ನಿನ್ ಮಡ್ಲು ಮೇಲೆ ಮಲಗಿಸ್ಕೊಂಡಿದ್ಯಾ. ಹೆಸರಿಗೆ ಮಾತ್ರ ಅಮ್ಮ ಅಲ್ಲ, ನೀ ನನಗೆ ಅಮ್ಮನೇ ಚಂದ್ರು. ಚಂದ್ರು, ನೀನ್ ನನ್ನನ್ನೇ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ಯಾ ಅಂದ್ರೆ, ನಿನಗೆ ಸ್ವಂತ ಮಗ ಇದ್ದಿದ್ರೆ ಅವನ್ನ ಇನ್ನೂ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೆ ನೀನು. ಪ್ರೀತು, ಏನಾಯ್ತು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಯಾಕೆ ಇಷ್ಟೊಂದು ಸೋತೋಗಿದ್ಯಾ? ಯಾರಾದ್ರೂ ಏನಾದ್ರು ಅಂದ್ರ? ಈ ಚಂದ್ರು ಹತ್ರನೂ ಹೇಳ್ಕೊಳ್ಳೋದಿಲ್ವಾ? ನನ್ನೇನು ಕೇಳ್ಬೇಡ ಚಂದ್ರು.